ವಿದ್ಯಾರ್ಥಿಗಳೇ, ಇದು ನಾವು ಮಾಡ್ತಿರೋ ಪಾಠದ 2ನೆಯ ಭಾಗ ಅಂದ್ರೆ ಪಾರ್ಟ್ 2. ಇದರ ಮೊದಲನೆಯ ಭಾಗ ಪಾರ್ಟ್ 1 ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನೆಲ್ ಕ್ವೆಶ್ಚನ್ ಪೇಪರ್ಸ್ ಕರ್ನಾಟಕದಲ್ಲಿದೆ. ಆ ವಿಡಿಯೋದ ಲಿಂಕ್ ಅನ್ನ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ನಲ್ಲಿ ಮತ್ತೆ ಎಂಡ್ ಸ್ಕ್ರೀನ್ನಲ್ಲಿ ಹಾಕಿದೀವಿ. ಅಥವಾ ನೀವು ಯೂಟ್ಯೂಬ್ನಲ್ಲಿ ಕ್ವೆಶ್ಚನ್ ಪೇಪರ್ಸ್ ಕರ್ನಾಟಕ ಅಂತ ಹುಡುಕಿದ್ರೂ ಕೂಡ ಮೊದಲನೆಯ ಭಾಗ ಸಿಗುತ್ತೆ. ದಯವಿಟ್ಟು ಮೊದಲು ಅದನ್ನ ನೋಡಿ. ಹಾಯ್ ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಕಾನಮಿಕ್ಸ್ ಅಕೌಂಟ್ಸ್. ನಮಸ್ಕಾರ. ಇವತ್ತು ನಾವು ಲೂಯಿ ಪಾಶ್ಚರ್ ಬಗ್ಗೆ ಒಂದು ಆಳವಾದ ಚರ್ಚೆಯನ್ನ ಮುಂದುವರಿಸೋಣ. ಲೂಯಿ ಪಾಶ್ಚರ್ ರೋಗಗಳ ವಿಜೇತ. ಈ ಪಾಠದ ಮುಂದುವರಿದ ಭಾಗವನ್ನ ಇವತ್ತು ನೋಡೋಣ. ಕಳೆದ ಭಾಗದಲ್ಲಿ ನಾವು ಅವರ ಆರಂಭಿಕ ಜೀವನದ ಬಗ್ಗೆ ನೋಡಿದ್ವಿ. ಈ ಭಾಗದಲ್ಲಿ ಅವರು ಹೇಗೆ ಬ್ಯಾಕ್ಟೀರಿಯಾಗಳ ಬಗ್ಗೆ ಅಧ್ಯಯನ ಮಾಡಿ ಆಂಥ್ರಾಕ್ಸ್, ರೇಬಿಸ್ನಂತಹ ಭಯಾನಕ ರೋಗಗಳಿಗೆ ಲಸಿಕೆ ಕಂಡುಹಿಡಿದರು ಅಂತ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಪ್ಯಾರಾಗ್ರಾಫ್ 13ರಿಂದ. ಓಕೆ. Louis Pasteur was what we should call an all-round scientist. All the research which he did in his laboratories was meant to help his fellow human beings. It would be impossible to imagine Pasteur experimenting with explosives or poison gas. ಓಕೆ, ಆಲ್ ರೌಂಡ್ ಸೈಂಟಿಸ್ಟ್. ಹೌದು, ಅಂದ್ರೆ ಒಬ್ಬ ಸರ್ವತೋಮುಖ ವಿಜ್ಞಾನಿ ಅಂತ. ಪಾಶ್ಚರ್ ಅವರು ಮಾಡಿದ ಎಲ್ಲಾ ಸಂಶೋಧನೆಗಳು, ಅವರ ಪ್ರಯೋಗಗಳು ಎಲ್ಲವೂ ಮನುಷ್ಯರಿಗೆ ಸಹಾಯ ಮಾಡೋ ಉದ್ದೇಶವನ್ನೇ ಹೊಂದಿತ್ತು. ಅವರು ಸ್ಫೋಟಕಗಳು ಅಂದ್ರೆ ಎಕ್ಸ್ಪ್ಲೋಸಿವ್ಸ್ ಅಥವಾ ವಿಷಕಾರಿ ಅನಿಲ ಅಂದ್ರೆ ಪಾಯ್ಸನ್ ಗ್ಯಾಸ್ ಇವುಗಳ ಮೇಲೆಲ್ಲ ಪ್ರಯೋಗ ಮಾಡೋದನ್ನ ಊಹಿಸೋಕೂ ಆಗಲ್ಲ. ಯಾಕೆಂದ್ರೆ ಅವರ ಗುರಿ ಯಾವಾಗ್ಲೂ ಮಾನವ ಕುಲದ ಒಳಿತಾಗಿತ್ತು. ನಿಖರವಾಗಿ. ಇದರಲ್ಲಿ ಬರೋ ಕೆಲವು ಕಷ್ಟದ ಪದಗಳು ಅಂದ್ರೆ ಫೆಲೋ ಹ್ಯೂಮನ್ ಬೀಯಿಂಗ್ಸ್ ಅಂದ್ರೆ ಸಹ ಮಾನವರು, ಎಕ್ಸ್ಪ್ಲೋಸಿವ್ಸ್ ಅಂದ್ರೆ ಸ್ಫೋಟಕಗಳು. ಸರಿ, ಸೊ ನೆನ್ಪಿಟ್ಕೊಳ್ಳೋಕೆ ಪಾಶ್ಚರ್ ಅಂದ್ರೆ ಸಹಾಯ ಮಾಡುವ ವಿಜ್ಞಾನಿ, ವಿನಾಶಕಾರಿಯಲ್ಲ. ಹೌದು. ಈಗ ಪ್ಯಾರಾಗ್ರಾಫ್ 14. Okay. Pasteur founded the branch of science called bacteriology, or the study of bacteria, and he showed what a wide range of it had by studying the bacteria in all sorts of different activities. For 3 years, he spent all his time and energy in tracking down the cause of a disease which had ruined the silkworm industry. He began to believe that most, if not all, infectious diseases were due to certain bacteria which, if they got into the blood, multiplied there and caused disease. ಬ್ಯಾಕ್ಟೀರಿಯಾಲಜಿ ಇದನ್ನ ಸ್ಥಾಪಿಸಿದ್ದೇ ಅವರ. ಹೌದು, ಬ್ಯಾಕ್ಟೀರಿಯಾಗಳ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆಯನ್ನ ಅವರೇ ಸ್ಥಾಪಿಸಿದ್ದು. ಅವರು ಫ್ರಾನ್ಸ್ನ ರೇಷ್ಮೆ ಹುಳು ಉದ್ಯಮವನ್ನೇ ನಾಶ ಮಾಡ್ತಿದ್ದ ಒಂದು ರೋಗದ ಕಾರಣ ಹುಡುಕೋಕೆ 3 ವರ್ಷಗಳ ಕಾಲ ಕಷ್ಟಪಟ್ರು. 3 ವರ್ಷ? ಹೌದು. ಆಗ ಅವರಿಗೆ ಗೊತ್ತಾಗಿದ್ದು ಬಹುತೇಕ ಎಲ್ಲಾ ಸಾಂಕ್ರಾಮಿಕ ರೋಗಗಳಿಗೆ ಅಂದ್ರೆ ಇನ್ಫೆಕ್ಷಿಯಸ್ ಡಿಸೀಸಸ್ಗೆ ಕೆಲವು ನಿರ್ದಿಷ್ಟ ಬ್ಯಾಕ್ಟೀರಿಯಾಗಳೇ ಕಾರಣ ಅಂತ. ಆ ಬ್ಯಾಕ್ಟೀರಿಯಾಗಳು ನಮ್ಮ ರಕ್ತ ಸೇರಿದ್ರೆ ಅವಲ್ಲಿ ಸಂಖ್ಯೆಯಲ್ಲಿ ಜಾಸ್ತಿಯಾಗಿ ಅಂದ್ರೆ ಮಲ್ಟಿಪ್ಲೈಡ್ ಆಗಿ ರೋಗವನ್ನ ಉಂಟು ಮಾಡ್ತವೆ. ಸರಿ, ಸೊ ಇದ್ರಲ್ಲಿ ಟ್ರ್ಯಾಕಿಂಗ್ ಡೌನ್ ಅಂದ್ರೆ ಪತ್ತೆ ಹಚ್ಚುದು, ರೂಯಿಂಡ್ ಅಂದ್ರೆ ನಾಶ ಮಾಡಿದ. ಹೌದು. ಸೊ ನೆನ್ಪಿಟ್ಕೊಳ್ಳೋಕೆ ಬ್ಯಾಕ್ಟೀರಿಯಾಲಜಿ ಸ್ಥಾಪಕ, ಆಮೇಲೆ ರೇಷ್ಮೆ ಹುಳು ಸಮಸ್ಯೆ, ಅದರಿಂದ ಸಾಂಕ್ರಾಮಿಕ ರೋಗಗಳಿಗೆ ಬ್ಯಾಕ್ಟೀರಿಯಾ ಕಾರಣ ಅನ್ನೋ ಸಿದ್ಧಾಂತ. ಪರ್ಫೆಕ್ಟ್. ಈಗ ಪ್ಯಾರಾಗ್ರಾಫ್ 15. Many other men were working and experimenting against those bacteria, which were the enemies of man, and which were invisible but present everywhere and always ready to attack. Dr. Jenner, in England, had already discovered vaccination for smallpox, but inoculation against other diseases had not yet started. ಅಂದ್ರೆ ಪಾಶ್ಚರ್ ಒಬ್ರೇ ಈ ಕೆಲಸ ಮಾಡ್ತಿರ್ಲಿಲ್ಲ? ಇಲ್ಲ, ಬೇರೆ ವಿಜ್ಞಾನಿಗಳು ಕೂಡ ಬ್ಯಾಕ್ಟೀರಿಯಾಗಳ ವಿರುದ್ಧ ಕೆಲಸ ಮಾಡ್ತಿದ್ರು. ಈ ಬ್ಯಾಕ್ಟೀರಿಯಾಗಳು ಕಣ್ಣಿಗೆ ಕಾಣಲ್ಲ, ಇನ್ವಿಸಿಬಲ್, ಆದ್ರೆ ಎಲ್ಲೆಡೆ ಇರ್ತವೆ, ದಾಳಿ ಮಾಡೋಕೆ ರೆಡಿಯಾಗಿರ್ತವೆ. ಇಲ್ಲಿ ಡಾಕ್ಟರ್ ಜೆನ್ನರ್ ಹೆಸರು ಬಂದಿದೆ. ಹೌದು. ಇಂಗ್ಲೆಂಡ್ನ ಡಾಕ್ಟರ್ ಜೆನ್ನರ್ ಅವರಾಗ್ಲೇ ಸಿಡುಬು ರೋಗಕ್ಕೆ ಅಂದ್ರೆ ಸ್ಮಾಲ್ ಪಾಕ್ಸ್ಗೆ ಲಸಿಕೆ ಕಂಡುಹಿಡಿದಿದ್ರು. ಓ. ಆದ್ರೆ ಬೇರೆ ರೋಗಗಳಿಗೆ ಇನಾಕ್ಯುಲೇಷನ್ ಅಂತಾರಲ್ಲ, ಅಂದ್ರೆ ರೋಗಾಣುಗಳನ್ನೇ ದೇಹಕ್ಕೆ ಸೇರಿಸಿ ರೋಗ ನಿರೋಧಕ ಶಕ್ತಿ ಬೆಳೆಸೋದು, ಅದು ಇನ್ನೂ ಶುರುವಾಗಿರಲಿಲ್ಲ. ಸರಿ, ಸೊ ವ್ಯಾಕ್ಸಿನೇಷನ್ ಮತ್ತು ಇನಾಕ್ಯುಲೇಷನ್ ನಡುವೆ ವ್ಯತ್ಯಾಸ ಇದೆ. ಹೌದು, ಸೂಕ್ಷ್ಮವಾದ ವ್ಯತ್ಯಾಸ. ಜೆನ್ನರ್ ಮಾಡಿದ ಕೆಲಸವನ್ನ ಪಾಶ್ಚರ್ ಮುಂದಿನ ಹಂತಕ್ಕೆ ಕೊಂಡೊಯ್ದ್ರು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ದಿ ಎಲಿಕ್ಸರ್ ಆಫ್ ಲೈಫ್ ಮತ್ತು ಅ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ನಂತಹ ಹಿಂದಿನ ವಿಡಿಯೋಗಳನ್ನು ಮಾಡಿದ್ದೇವೆ. ಅವುಗಳನ್ನು ಒಮ್ಮೆ ನೋಡಿದ್ರೆ ವಿಷಯ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಖಂಡಿತ. ಈಗ ಪ್ಯಾರಾಗ್ರಾಫ್ 16. ಒಮ್ಮೆ ಆಂಥ್ರಾಕ್ಸ್ ಬಂದ್ರೆ 2ನೇ ಸಲ ಬರ್ತಿರ್ಲಿಲ್ಲ, ಅಂದ್ರೆ ಅವು ಇಮ್ಯೂನ್ ಆಗ್ತಿದ್ವು. ಎಕ್ಸಾಕ್ಟ್ಲಿ, ರೋಗ ನಿರೋಧಕ ಶಕ್ತಿ ಬರ್ತಿತ್ತು. ಆಗ ಅವರಿಗೆ ಒಂದು ಐಡಿಯಾ ಬಂತು. ಏನು? ಪ್ರಾಣಿಗಳಿಗೆ ತುಂಬಾ ದುರ್ಬಲಗೊಳಿಸಿದ ಆಂಥ್ರಾಕ್ಸ್ ರೋಗಾಣುಗಳನ್ನ ಅಂದ್ರೆ ವೀಕ್ ಜರ್ಮ್ಸ್ ಅನ್ನ ಚುಚ್ಚಿದ್ರೆ ಏನಾಗಬಹುದು ಅಂತ. ಓಹೋ, ಉದ್ದೇಶಪೂರ್ವಕವಾಗಿ ಸಣ್ಣ ಪ್ರಮಾಣದ ಕಾಯಿಲೆ ಬರುವಂತೆ ಮಾಡೋದು. ಹೌದು. ಹಾಗೆ ಮಾಡಿದ್ರೆ ಭವಿಷ್ಯದಲ್ಲಿ ದೊಡ್ಡ ರೋಗದಿಂದ ರಕ್ಷಣೆ ಸಿಗ್ಬೋದೇನೋ ಅಂತ. ಆದ್ರೆ ಈ ಐಡಿಯಾ ಆ ಕಾಲಕ್ಕೆ ಬಹಳ ಅಪಾಯಕಾರಿ ಅಂತ ಅನಿಸ್ತು. ಸಹಜ, ಬೇರೆ ವಿಜ್ಞಾನಿಗಳು ವಿರೋಧಿಸಿರ್ತಾರಲ್ಲ. ತುಂಬಾ ವಿರೋಧಿಸಿದ್ರು. ಆದ್ರೆ ಕೊನೆಗೆ ಸಾರ್ವಜನಿಕ ಪ್ರಯೋಗದ ಮೂಲಕ, ಪಬ್ಲಿಕ್ ಎಕ್ಸ್ಪೆರಿಮೆಂಟ್ ಮೂಲಕ ಇದನ್ನ ಸಾಬೀತುಪಡಿಸೋಕೆ ಒಪ್ಕೊಂಡ್ರು. ಇದು ನಿಜಕ್ಕೂ ಒಂದು ದೊಡ್ಡ ಸವಾಲಾಗಿತ್ತು. ಹೌದು. ಈಗ ಪ್ಯಾರಾಗ್ರಾಫ್ 17ರಲ್ಲಿ ಆ ಪ್ರಯೋಗದ ಬಗ್ಗೆ ಇದೆ. ಸೊ Pasteur collected some sheep,
goats and cows and divided them into 2 lots. To one lot, he gave injections of his weak anthrax germs. The other lot was left alone. Then, on a certain day, all the animals were injected with the most deadly anthrax germs that could be produced. On the 3rd day after the experiment, a crowd of people gathered round the sheds to see what had happened to the animals. All the 24 animals that had first been protected by the weak germs were perfectly well. Of the other 24 animals, 22 were dead and the other 2 were dying. When the news spread that Pasteur had discovered a cure for anthrax, hundreds of people wrote to him for supplies of vaccine or weak germs, and he had to turn his laboratory into a kind of small germ factory. ಆ ಪ್ರಯೋಗ ಹೇಗಿತ್ತು ಅದು? ಆಸ್ಚರ್ ಕೆಲವು ಪ್ರಾಣಿಗಳನ್ನು ತಗೊಂಡು 2 ಗುಂಪು ಮಾಡಿದ್ರು. ಮೊದಲನೇ ಗುಂಪಿಗೆ ದುರ್ಬಲ ಆಂಥ್ರಾಕ್ಸ್ ರೋಗಾಣುಗಳ ಇಂಜೆಕ್ಷನ್ ಕೊಟ್ರು. ಎರಡನೇ ಗುಂಪಿಗೆ ಏನೂ ಮಾಡ್ಲಿಲ್ಲ, ಹಾಗೆ ಬಿಟ್ರು. ಕೆಲವು ದಿನಗಳ ನಂತರ ಎಲ್ಲಾ ಪ್ರಾಣಿಗಳಿಗೂ ಅತ್ಯಂತ ಮಾರಣಾಂತಿಕ ಅಂದ್ರೆ ಡೆಡ್ಲಿ ಆಂಥ್ರಾಕ್ಸ್ ರೋಗಾಣುಗಳನ್ನ ಚುಚ್ಚಿದ್ರು. ಫಲಿತಾಂಶ ಏನಾಯ್ತು? 3ನೇ ದಿನ ಜನರೆಲ್ಲ ಸೇರಿದ್ರು. ದುರ್ಬಲ ರೋಗಾಣುಗಳಿಂದ ರಕ್ಷಣೆ ಪಡೆದಿದ್ದ ಮೊದಲ ಗುಂಪಿನ ಎಲ್ಲಾ ಪ್ರಾಣಿಗಳು ಆರೋಗ್ಯವಾಗಿದ್ವು. ವಾವ್! ಆದ್ರೆ 2ನೇ ಗುಂಪಿನ 24 ಪ್ರಾಣಿಗಳಲ್ಲಿ 22 ಸತ್ತೋಗಿದ್ವು, 12 ಸಾಯೋ ಸ್ಥಿತಿಯಲ್ಲಿದ್ವು. ಇದು ಇಡೀ ಆಟವನ್ನೇ ಬದಲಾಯಿಸ್ತು ಅಲ್ವಾ? ಖಂಡಿತ. ಈ ಸುದ್ದಿ ಹರಡಿದ ತಕ್ಷಣ 100 ಜನರು ವ್ಯಾಕ್ಸಿನ್ ಬೇಕು ಅಂತ ಕೇಳೋಕ್ ಶುರು ಮಾಡಿದ್ರು. ಪ್ಯಾಸ್ಚರ್ ಅವರ ಲ್ಯಾಬ್ ಒಂದು ಸಣ್ಣ ಜೋಮ್ ಫ್ಯಾಕ್ಟರಿನೇ ಆಗೋಯ್ತು. ಅದ್ಭುತ! ವಿದ್ಯಾರ್ಥಿಗಳೇ, ಈ ಪಾಠದ ಸಂಪೂರ್ಣ ಸಾರಾಂಶವನ್ನ PDF ರೂಪದಲ್ಲಿ ಕೇವಲ ₹5ಗೆ ಖರೀದಿಸಬಹುದು. ಅದಕ್ಕಾಗಿ ನನ್ನ ವಾಟ್ಸ್ಆಪ್ ಸಂಖ್ಯೆ 8746822458ಗೆ ಸಂಪರ್ಕಿಸಿ. ಹೌದು, ಪರೀಕ್ಷೆಗೆ ಬಹಳ ಉಪಯೋಗ ಆಗುತ್ತೆ. ಹೌದು. ಈಗ ಪ್ಯಾರಾಗ್ರಾಫ್ 18. 1881ರಲ್ಲಿ ಅವರು ಲಂಡನ್ನಲ್ಲಿ ಒಂದು ದೊಡ್ಡ ವೈದ್ಯಕೀಯ ಸಮ್ಮೇಳನಕ್ಕೆ ಅಂದ್ರೆ ಮೆಡಿಕಲ್ ಕಾಂಗ್ರೆಸ್ಗೆ ಹೋಗಿದ್ರು. ಅವರು ಸಭಾಂಗಣದಲ್ಲಿ ನಡ್ಕೊಂಡು ಬರ್ತಿದ್ದ ಹಾಗೆ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟೋಕ್ ಶುರು ಮಾಡಿದ್ರು. ಒಂದ್ ರೀತಿ ಸ್ಟಾರ್ಮ್ ಆಫ್ ಅಪ್ಲಾಸ್. ಓ, ಪಾಸ್ಟರ್ಗೆ ಆಶ್ಚರ್ಯವಾಯ್ತು. ಆ ಚಪ್ಪಾಳೆ ತನಗಾಗಿ ಅಂತ ಅವರಿಗೆ ನಂಬೋಕಾಗ್ಲಿಲ್ಲ. ಹೌದಾ? ಹೌದು. ಅವ್ರ ಸುತ್ತಲೂ ನೋಡಿ ಯಾವುದೋ ರಾಜಮನೆತನದ ವ್ಯಕ್ತಿ ಬಂದಿರಬೇಕು, ಅವರಿಗಾಗಿ ಇರಬೇಕು ಈ ಚಪ್ಪಾಳೆ ಅಂತ ಅಂದ್ಕೊಂಡ್ರಂತೆ. ಅಷ್ಟು ವಿನಯಮಂತರಾಗಿದ್ರು ಅವರು. ಹೌದು, ಅವರ ಸರಳತೆಯನ್ನ ಇದು ತೋರಿಸುತ್ತೆ. ಮುಂದಿನ ಪ್ಯಾರಾಗ್ರಾಫ್ 19. ಇದು ರೇಬೀಸ್ ಬಗ್ಗೆ. ಹೌದು. One of his last experiments was in connection with a terrible disease which attacks a person who is bitten by a dog with rabies, a mad dog as we call it. Pasteur had grown very sure about the power of inoculation, and he decided to try out the same idea in cases of rabies. In 1885, Pasteur made his first experiment on a young Alsatian boy who came to him in Paris covered with bites from a mad dog. The boy's mother told Pasteur, "If you can cure animals, you can cure my son." So Pasteur inoculated him with some weak rabies germs, and the boy recovered. ರೇಬೀಸ್ ಹುಚ್ಚುನಾಯಿ ಕಡಿತದಿಂದ ಬರುವ ರೋಗ. ಆಗಿನ ಕಾಲಕ್ಕೆ ಇದಕ್ಕೆ ಮದ್ದೇ ಇರಲಿಲ್ಲ. ಹೌದು, ಸಾವು ಖಚಿತವಾಗಿತ್ತು. ಇನಾಕ್ಯುಲೇಷನ್ ಶಕ್ತಿಯ ಬಗ್ಗೆ ಪಾಸ್ಚರ್ಗೆ ಈಗ ಸಂಪೂರ್ಣ ನಂಬಿಕೆ ಬಂದಿತ್ತು. 1885ರಲ್ಲಿ ಅವರ ಜೀವನದ ಒಂದು ದೊಡ್ಡ ಪರೀಕ್ಷೆ ನಡೆಯಿತು. ಆ ಹುಡುಗನ ಕಥೆ ಅಲ್ವಾ? ಹೌದು. ಹುಚ್ಚು ನಾಯಿಯಿಂದ ಕಚ್ಚಿಸಿಕೊಂಡಿದ್ದ ಒಬ್ಬ ಹುಡುಗನನ್ನ ಅವನ ತಾಯಿ ಪಾಸ್ಟರ್ ಹತ್ರ ಕರ್ಕೊಂಡ್ ಬಂದ್ರು. ನೀವು ಪ್ರಾಣಿಗಳನ್ನ ಗುಣಪಡಿಸೋದಾದ್ರೆ ನನ್ನ ಮಗನಿಗೂ ಗುಣಪಡಿಸಬಹುದು ಅಂತ ಕೇಳ್ಕೊಂಡ್ರು. ಇದು ಬಹಳ ದೊಡ್ಡ ರಿಸ್ಕ್ ಆಗಿತ್ತು. ಮನುಷ್ಯರ ಮೇಲೆ ಮೊದಲನೇ ಪ್ರಯೋಗ. ನಿಜ. ಆದ್ರೂ ಪಾಸ್ಟರ್ ಧೈರ್ಯ ಮಾರಿ ಆ ಹುಡುಗನಿಗೆ ದುರ್ಬಲಗೊಳಿಸಿದ ರೇಬೀಸ್ ರೋಗಾಣುಗಳಿಂದ ಚಿಕಿತ್ಸೆ ನೀಡಿದ್ರು. ಮತ್ತು ಆ ಹುಡುಗ ಗುಣಮುಖನಾದ, ರಿಕವರ್ಡ್. ವೈದ್ಯಕೀಯ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲು. ಈಗ ಪ್ಯಾರಾಗ್ರಾಫ್ 20. Although Dr. Jenner had already discovered how to vaccinate against smallpox, he did not really understand about bacteria. Pasteur, after giving his life to this study, was able to prove the value of inoculation and to find out ways of varying it for different diseases. ಮತ್ತೆ ಜೆನ್ನರ್ ಅವರ ಪ್ರಸ್ತಾಪ. ಹೌದು. ಇಲ್ಲಿ ಇಬ್ಬರ ಕೆಲಸವನ್ನ ಹೋಲಿಸಲಾಗ್ತದೆ. ಡಾಕ್ಟರ್ ಜೆನ್ನರ್ ಸಿಡುಬಿಗೆ ಲಸಿಕೆ ಕಂಡುಹಿಡಿದಿದ್ರು, ಅವರಿಗೆ ಬ್ಯಾಕ್ಟೀರಿಯಾಗಳ ಬಗ್ಗೆ ನಿಜವಾದ ತಿಳುವಳಿಕೆ ಅಂದ್ರೆ ಆಳವಾದ ಜ್ಞಾನ ಇರಲಿಲ್ಲ. ಅಷ್ಟೇ ಅಲ್ಲ, ಬೇರೆ ಬೇರೆ ರೋಗಗಳಿಗೆ ತಕ್ಕ ಹಾಗೆ ಅದನ್ನ ಹೇಗೆ ಬದಲಾಯಿಸಬೇಕು, ವೇರಿ ಮಾಡಬೇಕು ಅನ್ನೋದನ್ನು ಕಂಡುಹಿಡಿದ್ರು. ಅಂದ್ರೆ ಜೆನ್ನರ್ ಶುರು ಮಾಡಿದನ್ನ ಪಾಸ್ಚರ್ ಒಂದು ವೈಜ್ಞಾನಿಕ ತಳಹದಿಯ ಮೇಲೆ ವಿಸ್ತರಿಸಿದ್ರು. ಪರ್ಫೆಕ್ಟ್. ಪ್ಯಾರಾಗ್ರಾಫ್ 21. During the First World War, 1914-18, the troops going abroad were inoculated against such diseases as typhoid and enteric fever. And the very low death rate from these illnesses among the troops, even in unhealthy places, was a great tribute to Pasteur's work. ಮೊದಲನೇ ಮಹಾಯುದ್ಧದ ಸಮಯ. ಹೌದು. ಆಗ ಯುದ್ಧಕ್ಕೆ ಹೋಗ್ತಿದ್ದ ಸೈನಿಕರಿಗೆ ಅಂದ್ರೆ ಟ್ರೂಪ್ಸ್ಗೆ ಟೈಫಾಯ್ಡ್ನಂತಹ ರೋಗಗಳ ವಿರುದ್ಧ ಲಸಿಕೆ ನೀಡಲಾಯಿತು. ಇದರ ಪರಿಣಾಮ ಅದ್ಭುತವಾಗಿತ್ತು. ತುಂಬಾ ಅನಾರೋಗ್ಯಕರ ಸ್ಥಳಗಳಲ್ಲಿದ್ರೂ ಕೂಡ ಸೈನಿಕರಲ್ಲಿ ಸಾವಿನ ಪ್ರಮಾಣ ಅಂದ್ರೆ ಡೆತ್ ರೇಟ್ ಬಹಳ ಕಮ್ಮಿ ಇತ್ತು. ಇದು ಪಾಸ್ಚರ್ ಅವರ ಕೆಲಸಕ್ಕೆ ಸಂದ ದೊಡ್ಡ ಗೌರವ ಅಲ್ವಾ? ಖಂಡಿತ. A great tribute to Pasteur's work. Paragraph 22.
Pasteur's memory is still honored in the Institut Pasteur in Paris, where bacteriology is studied by men of all nations. Pasteur said, "Two opposing laws seem to me now in contest. The one, a law of blood and death. The other, a law of peace, work and health. The one seeks violent conquests, the other, the relief of mankind. Which of these two laws will prevail, God only knows. But of this we may be sure, that science, in obeying the law of humanity, will always labor to enlarge the frontiers of life." ಪಾಸ್ಚರ್ ಇನ್ಸ್ಟಿಟ್ಯೂಟ್ ಇವತ್ತಿಗೂ ಇದೆ ಅಲ್ವೇ? ಹೌದು, ಪ್ಯಾರಿಸ್ನಲ್ಲಿದೆ. ಅಲ್ಲಿ ಇವತ್ತಿಗೂ ಅವರ ನೆನಪನ್ನು ಗೌರವಿಸಲಾಗುತ್ತೆ. ಅಲ್ಲಿ ಅವರು ಒಂದು ಅದ್ಭುತವಾದ ಮಾತನ್ನ ಹೇಳಿದ್ರು. ಜಗತ್ತಲ್ಲಿ 2 ವಿರುದ್ಧವಾದ ನಿಯಮಗಳು, ಒಪೋಸಿಂಗ್ ಲಾಸ್, ಹೋರಾಡ್ತಿವೆ ಅಂತ. ಯಾವುವು? ಒಂದು ರಕ್ತ ಮತ್ತು ಸಾವಿನ ನಿಯಮ, ಅಂದರೆ ಯುದ್ಧ, ವಿನಾಶ. ಇನ್ನೊಂದು ಶಾಂತಿ ಮತ್ತು ಆರೋಗ್ಯದ ನಿಯಮ. ಒಂದು ಹಿಂಸೆಯನ್ನ ಬಯಸಿದ್ರೆ ಇನ್ನೊಂದು ಮಾನವ ಕುಲದ ನೋವನ್ನ ಕಡಿಮೆ ಮಾಡೋಕೆ ನೋಡುತ್ತೆ. ಇವೆರಡರಲ್ಲಿ ಯಾವುದು ಗೆಲ್ಲುತ್ತೆ ಅಂತ ದೇವರಿಗೆ ಮಾತ್ರ ಗೊತ್ತು. ಆದರೆ ವಿಜ್ಞಾನ ಯಾವಾಗಲೂ ಮಾನವೀಯತೆಯ ನಿಯಮವನ್ನ ಪಾಲಿಸಿ ಜೀವನದ ಗಡಿಗಳನ್ನ ವಿಸ್ತರಿಸೋಕೆ, ಅಂದ್ರೆ ಜೀವ ಉಳಿಸೋಕೆ ಶ್ರಮಿಸ್ತೆ ಅಂತ ಹೇಳಿದ್ರು. ಬಹಳ ಅರ್ಥಪೂರ್ಣವಾದ ಮಾತು. ಹಾಗೆಯೇ ನಮ್ಮ ಚಾನೆಲ್ನಲ್ಲಿ ಟು ಅ ಪೇರ್ ಆಫ್ ಸ್ಯಾರಸ್ಕ್ರೀನ್ಸ್ ಮತ್ತು ಎಬ್ರಹಾಂ ಲಿಂಕನ್ಸ್ ಲೆಟರ್ನಂತಹ ಇತರ ಪ್ರಮುಖ ಪಾಠಗಳ ವಿಡಿಯೋಗಳು ಇವೆ. ಪರೀಕ್ಷೆಗೆ ತಯಾರಾಗಲು ಅವುಗಳನ್ನು ತಪ್ಪದೇ ನೋಡಿ. ಹೌದು, ಖಂಡಿತ. ಪ್ಯಾರಾಗ್ರಾಫ್ 23 ಅವರ ವೃದ್ಧಾಪ್ಯದ ವರ್ಣನೆ. Someone who knew Pasteur well in his old age described him thus: wary, with deep lines on his face, the skin and beard both white, his hair still thick and nearly always covered with a black cap, the broad forehead wrinkled, but full of kindness, and above all, the living thought which still flashes from the eyes beneath the deep shadow of the eyebrows. ವೃದ್ಧಾಪ್ಯದಲ್ಲಿ ಪಾಸ್ಚರ್ ಹೇಗಿದ್ರು ಅಂತ. ಹೌದು, ಅವರನ್ನ ಬಲ್ಲವರೊಬ್ಬರು ಹೀಗೆ ವರ್ಣಿಸಿದ್ದಾರೆ: ದಣಿದ, ಅಂದ್ರೆ ವೇರಿಯಾಗಿದ್ರು, ಮುಖದಲ್ಲಿ ಆಳವಾದ ಸುಕ್ಕುಗಳಿದ್ವು, ಚರ್ಮ, ಗಡ್ಡ ಎಲ್ಲ ಬಿಳಿಯಾಗಿತ್ತು, ಕಪ್ಪು ಟೊಪ್ಪಿ ರಕ್ತಿದ್ರು. ಆದ್ರೆ ಅವರ ಬಾಯಿ ತುಂಬಾ ದಯೆಯಿಂದ, ಕೈಂಡ್ನೆಸ್ನಿಂದ ಕೂಡಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಕಣ್ಣುಗಳಲ್ಲಿ ಇನ್ನೂ ಜೀವಂತ ಚಿಂತನೆಗಳು, ಆ ಜ್ಞಾನದ ಹೊಳಪು, ಅದು ಹಾಗೆಯೇ ಇತ್ತು. ದೈಹಿಕವಾಗಿ ದಣ್ಣಿದಿದ್ರು, ಮಾನಸಿಕವಾಗಿ ಚೈತನ್ಯ ಕಳೆದುಕೊಂಡಿರಲಿಲ್ಲ. ಖಂಡಿತ. ಈಗ ಪ್ಯಾರಾಗ್ರಾಫ್ 24. On Pasteur's 70th birthday, his jubilee was celebrated almost like a national festival. Like Lord Lister, he was honored in his old age by the scientists of all nations. At the crowded meeting in the Great Hall of the University of Paris, the old man was too overcome to speak, and his speech was read to the distinguished audience by his son. ಅವರ 70ನೇ ಹುಟ್ಟುಹಬ್ಬ ಅದನ್ನ ಒಂದು ರಾಷ್ಟ್ರೀಯ ಹಬ್ಬದ ತರ ಆಚರಿಸಲಾಯಿತು. ಓ ವಾವ್! ಎಲ್ಲಾ ದೇಶಗಳ ವಿಜ್ಞಾನಿಗಳು ಅವರನ್ನ ಗೌರವಿಸಿದರು. ಪ್ಯಾರಿಸ್ ವಿಶ್ವವಿದ್ಯಾನಿಲಯದಲ್ಲಿ ಒಂದು ದೊಡ್ಡ ಸಭೆ ಏರ್ಪಡಿಸಿದ್ರು. ಆದ್ರೆ ಅವರಿಗೆ ಭಾವುಕರಾಗಿ, ಅಂದ್ರೆ ಓವರ್ಕಮ್ ವಿತ್ ಇಮೋಷನ್ ಆಗಿ ಮಾತನಾಡೋಕೆ ಆಗ್ಲಿಲ್ಲ. ಹಾಗಾಗಿ ಅವರ ಭಾಷಣವನ್ನ ಅವರ ಮಗ ಓದಿದ್ರು. ಎಂಥ ಕ್ಷಣ ಅದು! ಆ ಭಾಷಣದಲ್ಲಿ ಏನಿದೆ ಅದು ಪ್ಯಾರಾಗ್ರಾಫ್ 25ರಲ್ಲಿದೆ. ಹೌದು. The future, he said, will belong to those who shall have done the most for suffering humanity. To the young students, he addressed a special word. First, ask yourselves, what have I done for my education? Then, as you advance in life, what have I done for my country? So that someday, that supreme happiness may come to you, the consciousness of having contributed in some measure to the progress and welfare of humanity. ಭವಿಷ್ಯವು ನರಳುತ್ತಿರುವ ಮಾನವೀಯತೆಗಾಗಿ ಯಾರು ಹೆಚ್ಚು ಸೇವೆ ಸಲ್ಲಿಸ್ತಾರೋ ಅವರಿಗೆ ಸೇರಿದ್ದು ಅಂತ ಹೇಳಿದ್ರು. ಯುವ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷ ಸಂದೇಶ ನೀಡಿದ್ರು. ಏನದು? ಮೊದಲು ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ, ನನ್ನ ಶಿಕ್ಷಣಕ್ಕಾಗಿ ನಾನೇನ್ ಮಾಡಿದ್ದೇನೆ ಅಂತ. ಆಮೇಲೆ ಜೀವನದಲ್ಲಿ ಮುಂದುವರೆದಂತೆ ನನ್ನ ದೇಶಕ್ಕಾಗಿ ನಾನೇನ್ ಮಾಡಿದ್ದೇನೆ ಅಂತ ಕೇಳ್ಕೊಳ್ಳಿ. ಹಾಗೆ ಮಾಡಿದ್ರೆ ಒಂದು ದಿನ ಮಾನವೀಯತೆಯ ಪ್ರಗತಿಗೆ ನಾನು ಕೊಡುಗೆ ನೀಡಿದ್ದೇನೆ ಅನ್ನೋ ಒಂದು ಅರಿವು, ಆ ಪರಮಸುಖ, ಸುಪ್ರೀಂ ಹ್ಯಾಪಿನೆಸ್ ನಿಮ್ಗೆ ಸಿಗುತ್ತೆ ಅಂತ ಹೇಳಿದ್ರು. ಶಿಕ್ಷಣದಿಂದ ದೇಶಕ್ಕೆ, ದೇಶದಿಂದ ಮಾನವೀಯತೆಗೆ ಅದ್ಭುತವಾದ ಸಂದೇಶ. ಕೊನೆಯ ಪ್ಯಾರಾಗ್ರಾಫ್ 26. Pasteur himself certainly knew that happiness. He died in 1895 when he was 75, and no name in science is more honored or will longer be remembered. ಪಾಸ್ಚರ್ ಖಂಡಿತವಾಗಿಯೂ ಆ ಸುಖವನ್ನ ಅನುಭವಿಸಿದ್ರು. ನಿಸ್ಸಂದೇಹವಾಗಿ. ಅವರು 1895ರಲ್ಲಿ 75ನೇ ವಯಸ್ಸಿನಲ್ಲಿ ನಿಧನರಾದ್ರು. ಆದರೆ ವಿಜ್ಞಾನದಲ್ಲಿ ಅವರಿಗಿಂತ ಹೆಚ್ಚು ಗೌರವಿಸಲ್ಪಟ್ಟ, ಆನರ್ಡ್ ಆದ ಅಥವಾ ಹೆಚ್ಚು ಕಾಲ ನೆನಪಿನಲ್ಲಿ ಉಳಿಯುವ ಹೆಸರು ಮತ್ತೊಂದಿಲ್ಲ. ಅವರ ಹೆಸರು ಅಜರಾಮರ. ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ಕನ್ಫ್ಯೂಷನ್ಗಳಿದ್ದರೆ ನೀವು ಇನ್ಸ್ಟಾಗ್ರಾಂ ಮೂಲಕ ನನ್ನನ್ನು ಸಂಪರ್ಕಿಸಬಹುದು. ನಮ್ಮ ಇನ್ಸ್ಟಾಗ್ರಾಂ ಐಡಿ ಕ್ವೆಶ್ಚನ್ ಪೇಪರ್ಸ್ ಕರ್ನಾಟಕ. ಹಾಗೆಯೇ ಈ ಪಾಠದ ಸಾರಾಂಶವನ್ನ ಕೇವಲ ₹5ಗೆ ಖರೀದಿಸಬಹುದು. ಮತ್ತೆ ನೆನಪಿಸ್ತಿದ್ದೀನಿ ವಿದ್ಯಾರ್ಥಿಗಳೇ, ಇದು ಪಾಠದ 2ನೇ ಭಾಗ. ಮೊದಲನೇ ಭಾಗವನ್ನು ನೋಡಕ್ಕೆ ಮರಿಬೇಡಿ. ಲಿಂಕ್ ಕಾಮೆಂಟ್ ಬಾಕ್ಸ್ ಮತ್ತು ಎಂಡ್ ಸ್ಕ್ರೀನ್ನಲ್ಲಿದೆ, ಅಥವಾ ಕ್ವೆಶ್ಚನ್ ಪೇಪರ್ಸ್ ಕರ್ನಾಟಕ ಅಂತ ಯೂಟ್ಯೂಬ್ನಲ್ಲಿ ಹುಡುಕಿ. ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಗ್ರೂಪ್ನಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.